ಬಾಸೂರ ಸೈಡು ನಾವೇನು ಇಂಪಾರ್ಟೆಂಟ್ ಅಲ್ಲ ಅಂತೆ ಬಾಸೂರ ಸೈಡ್ ಬಸ್ಸು. ಅವ್ರು ಹೇಳ್ತಾರೆ ಬೇಲೂರಿಗೆ ಫೋನ್ ಮಾಡಿದ್ರೆ ಸಕಲೇಶ್ಪುರ ಫೋನ್ ಮಾಡಿ, ಸಕಲೇಶ್ಪುರ ಫೋನ್ ಮಾಡಿದ್ರೆ ಬೇಲೂರಿಗೆ ಫೋನ್ ಮಾಡಿ ಅಂತಾರೆ. ನಾವು ಎಂಥದ್ರಲ್ಲಿ ಹೋಗೋದು? 8:15 3 ದಿನ ಕರೆಕ್ಟಾಗಿ ಬಸ್ ಬಿಟ್ಟರು, ಆಮೇಲೆ ನೋಡಿದ್ರೆ 8:50ಕ್ಕೆ ಬಿಟ್ಟರು, ಇವಾಗ ನೋಡಿದ್ರೆ 9:20ಕ್ಕೆ ಬಿಡ್ತಾರೆ. ಸ್ಕೂಲಿಗೆ ಹೋದ್ರೆ ಸರ್ ಯಾಕೆ ಲೇಟಾಗಿ ಬರ್ತೀರಾ ಹಂಗೆ ಹಿಂಗೆ ಅಂತೆಲ್ಲ ಕೇಳ್ತಾರೆ. ಅವರಿಗೆಲ್ಲ ಎಕ್ಸಾಮ್ ಇದೆ, ಎಕ್ಸಾಮ್ ಇವತ್ತು ಎಕ್ಸಾಮ್ ಬರೋದಿರ್ತಾನೆ, ಸ್ಕೂಲಿಗೆ ಹೋಗಿರ್ತಾನೆ, ಎಕ್ಸಾಮ್ ಬರೆಯಕ್ಕೆ ಹೋಗೋದು. ಅವ್ರಿಗೆ ಎಕ್ಸಾಮ್ ಬರೆಯೋದಲ್ಲ, ಇವತ್ತು ಲೇಟಾಗಿ ಬಂದರೆ ಕ್ಲಾಸಿಗೆ ಬರಬೇಡಿ ಹೊರಗಡೆ ಹೋಗಿ ಅಂತ ಹೇಳ್ತಾರೆ. ಹೊರಗಡೆ ಹೋಗಿ ನಾವು ಎಲ್ಲಿಗೆ ಹೋಗಬೇಕು? ಮನೆ ನಮಗೆ ಬಡವರು, ನಾವು ದುಡ್ಡು ಕೊಡೋಲ್ಲ, ನಮಗೆ ಗಾಡಿಗಳಿಗೆ ಹೋಗಿ ದುಡ್ಡಿದ್ದರೆಲ್ಲ ಹೋಗ್ತಾರೆ. ನಾವೇನು ಮಾಡಬೇಕು? ಸ್ಕೂಲಿಗೆ ಹೋದ್ರೆ ನಮಗೆ ಅನ್ನ ಬಟ್ಟೆ ಎಲ್ಲ ಕೊಡೋದು. ಇನ್ನೇನು ಸ್ಕೂಲಿಗೆ ಹೋಗಿ ಬಸ್ ಬಿಟ್ಟಿಲ್ಲ ಅಂದರೆ ಏನು ಮಾಡ್ತೀವಿ? ಯಾವಾಗ ಒಂದ್ಸಲಿ ಫೋನ್ ಮಾಡಿದರೆ ಬಿಡ್ತೀವಿ ಅಂತ ಹೇಳ್ತಾರೆ, ಮತ್ತೆ ಬಿಡೋದೇ ಇಲ್ಲ. ಒಂದಿನ ಫೋನ್ ಮಾಡಿದ್ವಿ, ನಾಳೆ ಬಿಡ್ತೀವಿ, ಸ್ವಲ್ಪ ಬಿಸಿ ಇದ್ದೀವಿ ಅಂತ ಹೇಳ್ತಾರೆ, ಮತ್ತೆ ಬಿಡೋದೇ ಇಲ್ಲ. ಬಸ್ ಬಿಡ್ಲಲ್ಲಿ ನಾವು ಎಲ್ಲಿಗೆ ಹೋಗ್ಬೇಕು ಹೇಳಿ? ನಾವು ಅವ್ರ ಥರನೇ ಆಗ್ಬೇಕಲ್ವಾ? ನಾವು ನಿಮ್ಮ ಥರ ಕೂತಾರೆ, ಡಿ ಸಿ ಕೂತಾರೆ, ನಾವು ಅಂಥದ್ದು ಏನಾದ್ರು ಆಗ್ಬೇಕು ತಾನೆ, ಅಂಥದ್ದು ಆಗ್ಬೇಕು ಹೇಳ್ತಾರೆ. 2 ದಿನ 3 ದಿನ ಮಾತ್ರ ಅವ್ರು ಹೇಳಿದ ಮಾತು ಉಳಿಸ್ಕೊಂತಾರೆ, ಇನ್ನು ಉಳಿಸ್ಕೊಳೋದೇ ಇಲ್ಲ. ನಾವೇನ್ ಮಾಡೋದು? ಮಕ್ಳು ಹೋಗಿ ಜೋರ್ ಮಾಡ್ಬೇಕು ಅವ್ರಿಗೆ, ಯಾವಾಗ ಅವ್ರು ಸರಿ ಆಗ್ತಾರೆ. ನಾವ್ ಎಷ್ಟ್ ದಿನ ಅಂತ ಹೇಳ್ಬೇಕು ಅವ್ರಿಗೂನು. ಇವತ್ತು ಸ್ಟ್ರೈಕ್ ಮಾಡ್ತೀವಿ, ನಾಳಿಂದ ಬಸ್ ಬಿಡ್ಲಾದ್ರೆ ನಾವು ಅದು ಸುಮ್ಮನಿರಲ್ಲ. ಇವತ್ತು ಬಸ್ ಬಿಡಿಸ್ಕೊಂಡೆ ಅಲ್ಲಿಂದ ಬರೋದು, ಸಕಲೇಶ್ಪುರ ಡಿಪೋಗೆ ಹೋಗ್ತೀವಿ. ಕರೆಕ್ಟಾಗಿ ನಮಗೆ 8:15ಕ್ಕೆ ನಮಗೆ ಊರಲ್ಲಿ ಬಸ್ ಇರ್ಬೇಕು, ಆಮೇಲೆ 4:15ಕ್ಕೆ ಅರಳಿಯಲ್ಲಿ ಬಸ್ ಇರ್ಬೇಕು. ನಮಗೆ ಅದೆಲ್ಲ ಗೊತ್ತಿಲ್ಲ. ಸಕಲೇಶ್ಪುರಕ್ಕೆ ಹೋಗ್ತೀವಿ, ಬೇಲೂರಿಗೆ ಹೋಗಿದ್ರೆ ಇವತ್ತೆಲ್ಲಾದ್ರೂ ಪರವಾಗಿಲ್ಲ, ನಾಳಿಂದ ಬಸ್ ಬಿಡಿಸ್ಕೊಂಡೆ ಬರ್ಬೇಕು. ನಾವು ಬಸ್ ಬರಲೇಬೇಕು. ಅಲ್ಲಿಗೆ ಹೆಂಗ್ ಬಸ್ ಬಿಡ್ತಾರೆ ಕರೆಕ್ಟ್ ಟೈಮಿಗೆ? ಸಕಲೇಶ್ಪುರ ಬೇಲೂರಿಗೆ ಹಂಗೆ ನಮಗೂ ಕರೆಕ್ಟ್ ಟೈಮಿಗೆ ಬಸ್ ಬಿಡ್ತಾರೆ. ನಮಗೆ ಬುಡ ಬಸ್ನೇ ಕರೆಕ್ಟಾಗಿ ಬಿಡಲ್ಲ. ಯಾವ್ದಾದ್ರು ಬಿಡ್ತಾರೆ, ಬಸ್ ತೊಡ್ರೆ ಚೆನ್ನಾಗಿರೋ ಸೀಟ್ ಎಲ್ಲ ಏನೇನಾಗಿರುತ್ತೆ ಆ ಬಸ್ಸು ಕರೆಕ್ಟ್. ಇಲ್ಲ ಸದ್ಯಕ್ಕಿಲ್ಲ. ಸದ್ಯಕ್ಕಿಲ್ಲ. ಇಲ್ಲ ಸದ್ಯಕ್ಕಿಲ್ಲ. ಸದ್ಯಕ್ಕಿಲ್ಲ. ಬಿಡೋದೇ ಇಲ್ಲ ಬಾಸೂರ ಸೈಡು. ನಾವೇನು ಇಂಪಾರ್ಟೆಂಟ್ ಅಲ್ಲ ಅಂತೆ ಬಾಸೂರ ಸೈಡ್ ಬಸ್ಸು. ಅವ್ರು ಹೇಳ್ತಾರೆ ಬೇಲೂರಿಗೆ ಫೋನ್ ಮಾಡಿದ್ರೆ ಸಕಲೇಶ್ಪುರ ಫೋನ್ ಮಾಡಿ, ಸಕಲೇಶ್ಪುರ ಫೋನ್ ಮಾಡಿದ್ರೆ ಬೇಲೂರಿಗೆ ಫೋನ್ ಮಾಡಿ ಅಂತಾರೆ. ನಾವು ಎಂಥದ್ರಲ್ಲಿ ಹೋಗೋದು? 8:15 3 ದಿನ ಕರೆಕ್ಟಾಗಿ ಬಸ್ ಬಿಟ್ಟರು, ಆಮೇಲೆ ನೋಡಿದ್ರೆ 8:50ಕ್ಕೆ ಬಿಟ್ಟರು, ಇವಾಗ ನೋಡಿದ್ರೆ 9:20ಕ್ಕೆ ಬಿಡ್ತಾರೆ. ಸ್ಕೂಲಿಗೆ ಹೋದ್ರೆ ಸರ್ ಯಾಕೆ ಲೇಟಾಗಿ ಬರ್ತೀರಾ ಹಂಗೆ ಹಿಂಗೆ ಅಂತೆಲ್ಲ ಕೇಳ್ತಾರೆ. ಅವರಿಗೆಲ್ಲ ಎಕ್ಸಾಮ್ ಇದೆ, ಎಕ್ಸಾಮ್ ಇವತ್ತು ಎಕ್ಸಾಮ್ ಬರೋದಿರ್ತಾನೆ, ಸ್ಕೂಲಿಗೆ ಹೋಗಿರ್ತಾನೆ, ಎಕ್ಸಾಮ್ ಬರೆಯಕ್ಕೆ ಹೋಗೋದು. ಅವ್ರಿಗೆ ಎಕ್ಸಾಮ್ ಬರೆಯೋದಲ್ಲ, ಇವತ್ತು ಲೇಟಾಗಿ ಬಂದರೆ ಕ್ಲಾಸಿಗೆ ಬರಬೇಡಿ ಹೊರಗಡೆ ಹೋಗಿ ಅಂತ ಹೇಳ್ತಾರೆ. ಹೊರಗಡೆ ಹೋಗಿ ನಾವು ಎಲ್ಲಿಗೆ ಹೋಗಬೇಕು? ಮನೆ ನಮಗೆ ಬಡವರು, ನಾವು ದುಡ್ಡು ಕೊಡೋಲ್ಲ, ನಮಗೆ ಗಾಡಿಗಳಿಗೆ ಹೋಗಿ ದುಡ್ಡಿದ್ದರೆಲ್ಲ ಹೋಗ್ತಾರೆ. ನಾವೇನು ಮಾಡಬೇಕು? ಸ್ಕೂಲಿಗೆ ಹೋದ್ರೆ ನಮಗೆ ಅನ್ನ ಬಟ್ಟೆ ಎಲ್ಲ ಕೊಡೋದು. ಇನ್ನೇನು ಸ್ಕೂಲಿಗೆ ಹೋಗಿ ಬಸ್ ಬಿಟ್ಟಿಲ್ಲ ಅಂದರೆ ಏನು ಮಾಡ್ತೀವಿ? ಯಾವಾಗ ಒಂದ್ಸಲಿ ಫೋನ್ ಮಾಡಿದರೆ ಬಿಡ್ತೀವಿ ಅಂತ ಹೇಳ್ತಾರೆ, ಮತ್ತೆ ಬಿಡೋದೇ ಇಲ್ಲ. ಒಂದಿನ ಫೋನ್ ಮಾಡಿದ್ವಿ, ನಾಳೆ ಬಿಡ್ತೀವಿ, ಸ್ವಲ್ಪ ಬಿಸಿ ಇದ್ದೀವಿ ಅಂತ ಹೇಳ್ತಾರೆ, ಮತ್ತೆ ಬಿಡೋದೇ ಇಲ್ಲ. ಬಸ್ ಬಿಡ್ಲಲ್ಲಿ ನಾವು ಎಲ್ಲಿಗೆ ಹೋಗ್ಬೇಕು ಹೇಳಿ? ನಾವು ಅವ್ರ ಥರನೇ ಆಗ್ಬೇಕಲ್ವಾ? ನಾವು ನಿಮ್ಮ ಥರ ಕೂತಾರೆ, ಡಿ ಸಿ ಕೂತಾರೆ, ನಾವು ಅಂಥದ್ದು ಏನಾದ್ರು ಆಗ್ಬೇಕು ತಾನೆ, ಅಂಥದ್ದು ಆಗ್ಬೇಕು. ಹೇಳ್ತಾರೆ. 2 ದಿನ 3 ದಿನ ಮಾತ್ರ ಅವ್ರು ಹೇಳಿದ ಮಾತು ಉಳಿಸ್ಕೊಂತಾರೆ, ಇನ್ನು ಉಳಿಸ್ಕೊಳೋದೇ ಇಲ್ಲ. ನಾವೇನ್ ಮಾಡೋದು? ಮಕ್ಳು ಹೋಗಿ ಜೋರ್ ಮಾಡ್ಬೇಕು ಅವ್ರಿಗೆ, ಯಾವಾಗ ಅವ್ರು ಸರಿ ಆಗ್ತಾರೆ. ನಾವ್ ಎಷ್ಟ್ ದಿನ ಅಂತ ಹೇಳ್ಬೇಕು ಅವ್ರಿಗೂನು. ಇವತ್ತು ಸ್ಟ್ರೈಕ್ ಮಾಡ್ತೀವಿ, ನಾಳಿಂದ ಬಸ್ ಬಿಡ್ಲಾದ್ರೆ ನಾವು ಅದು ಸುಮ್ಮನಿರಲ್ಲ. ಇವತ್ತು ಬಸ್ ಬಿಡಿಸ್ಕೊಂಡೆ ಅಲ್ಲಿಂದ ಬರೋದು, ಸಕಲೇಶ್ಪುರ ಡಿಪೋಗೆ ಹೋಗ್ತೀವಿ. ಕರೆಕ್ಟಾಗಿ ನಮಗೆ 8:15ಕ್ಕೆ ನಮಗೆ ಊರಲ್ಲಿ ಬಸ್ ಇರ್ಬೇಕು, ಆಮೇಲೆ 4:15ಕ್ಕೆ ಅರಳಿಯಲ್ಲಿ ಬಸ್ ಇರ್ಬೇಕು. ನಮಗೆ ಅದೆಲ್ಲ ಗೊತ್ತಿಲ್ಲ. ಸಕಲೇಶ್ಪುರಕ್ಕೆ ಹೋಗ್ತೀವಿ, ಬೇಲೂರಿಗೆ ಹೋಗಿದ್ರೆ ಇವತ್ತೆಲ್ಲಾದ್ರೂ ಪರವಾಗಿಲ್ಲ, ನಾಳಿಂದ ಬಸ್ ಬಿಡಿಸ್ಕೊಂಡೆ ಬರ್ಬೇಕು. ನಾವು ಬಸ್ ಬರಲೇಬೇಕು. ಅಲ್ಲಿಗೆ ಹೆಂಗ್ ಬಸ್ ಬಿಡ್ತಾರೆ ಕರೆಕ್ಟ್ ಟೈಮಿಗೆ? ಸಕಲೇಶ್ಪುರ ಬೇಲೂರಿಗೆ ಹಂಗೆ ನಮಗೂ ಕರೆಕ್ಟ್ ಟೈಮಿಗೆ ಬಸ್ ಬಿಡ್ತಾರೆ. ನಮಗೆ ಬುಡ ಬಸ್ನೇ ಕರೆಕ್ಟಾಗಿ ಬಿಡಲ್ಲ. ಯಾವ್ದಾದ್ರು ಬಿಡ್ತಾರೆ, ಬಸ್ ತೊಡ್ರೆ ಚೆನ್ನಾಗಿರೋ ಸೀಟ್ ಎಲ್ಲ ಏನೇನಾಗಿರುತ್ತೆ ಆ ಬಸ್ಸು ಕರೆಕ್ಟ್.